ಹೆಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಹೊಸ ವ್ಲಾಗ್ ಒಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಏನು ಅಂತ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಇವತ್ತು ಏಕಾದಶಿ ಹಬ್ಬ ಮಾಡೋಕ್ಕೆ ನಮ್ಮತ್ತೆ ಊರಿಗೆ ಕರೆದಿದ್ರು. ಸೊ ಅದಕ್ಕೆ ಬೆಂಗಳೂರಿಂದ 5:15ಗೆ ಬಸ್ಸಲ್ಲಿ ಹೊರಡ್ತಿದ್ದೀನಿ. ಯಾಕೆ ಹಬ್ಬಕ್ಕೆ ಒಬ್ಬಳೇ ಹೋಗ್ತಾ ಇದ್ದೀನಿ, ಈ ಸರಿ ಯಾರು ಯಾಕೆ ಬಂದಿಲ್ಲ ನನ್ನ ಜೊತೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಸೊ ನಾನು 10 ಗಂಟೆಗೆ ನಮ್ಮ ಊರಿಗೆ ರೀಚ್ ಆದೆ. ಬಂದಿದ್ದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು, ಟಿಫನ್ ಏನು ಮಾಡಿರಲಿಲ್ಲ. ಸೊ ನಮ್ಮ ಅತ್ತೆ ಪುಳಿಯೋಗರೆ ಮಾಡಿದರು, ಅದನ್ನು ಸ್ವಲ್ಪ ತಿಂದ್ಬಿಟ್ಟು ಹಾಗೆ ವಿಕಾಸ್ ಕೂಡ ಏನು ಊಟ ಮಾಡಿರಲಿಲ್ಲ, ಇನ್ನು 10 ಗಂಟೆ ಆಗಿತ್ತು ಆಲ್ರೆಡಿ. ಸೊ ಅವನಿಗೂ ಕೂಡ ಸ್ವಲ್ಪ ಅನ್ನ ತಿನ್ನಿಸ್ದೆ. ಈ ಥರ ಹೊರಗಡೆ ಎಲ್ಲ ಸುತ್ತಾಡಿಕೊಂಡು ಗಿಡ ಮರಗಳು ಪಕ್ಷಿಗಳನ್ನೆಲ್ಲ ತೋರಿಸ್ಕೊಂಡು ಅವನಿಗೆ ಊಟ ಮಾಡಿಸೋದನ್ನ ರೂಢಿ ಮಾಡಿದ್ದಾರೆ. ಅದರಿಂದ ಅವನು ಚೆನ್ನಾಗಿ ತಿಂದ್ಬಿಡ್ತಾನೆ. ಈ ಥರ ಹೊರಗಡೆ ಕರ್ಕೊಂಡು ಹೋಗಿ ಊಟ ಮಾಡಿಸೋದ್ರಿಂದ ಜಾಸ್ತಿ ಏನು ಕಿರಿಕಿರಿ ಮಾಡಲ್ಲ ನಮಗೆ. ಇನ್ನು ಹಬ್ಬಕ್ಕೆ ನಾನು ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ಮಗ ಇಷ್ಟೇ ಜನ ಇದ್ದಿದ್ದು. ಯೂಶ್ವಲಿ ಯಾರೂ ಬರಲ್ಲ ಈ ಹಬ್ಬಕ್ಕೆ, ವರ್ಷ ಮುಂಚೆಯಿಂದನೂ ಅಷ್ಟೇ ಅಂತೆ, ಯಾರೂ ಬರಲ್ಲ. ನಮ್ಮ ಅತ್ತೆ ನಮ್ಮ ಮಾವ ಇಬ್ಬರೇ ಮಾಡ್ಕೊಳ್ತಾ ಇದ್ರು. ಈಗ ಈ ವರ್ಷದಿಂದ ನಾನು ಬರ್ತಾಯಿದ್ದೀನಿ. ನಾನು ಕೂಡ ಲಾಸ್ಟ್ ಇಯರ್ ನಾನು ವಿಕಾಸ್ ಹುಟ್ಟಿದ್ದ ಆಗಿನ್ನೂ 1 ತಿಂಗಳಾಗಿತ್ತು ಅವನಿಗೆ. ಸೊ ಬರೋದಕ್ಕಾಗಲಿಲ್ಲ. ಇನ್ನು ಅದ್ರ ಲಾಸ್ಟ್ ಇಯರು ನಾನು ಆಷಾಢ ಅಂತ ಅಮ್ಮನ ಮೇಲಿದ್ದೆ. ಸೊ ಅದಕ್ಕಿಂತ ನಾನು ಬಂದಿರಲಿಲ್ಲ. ಈಗ ಮೊದಲನೇ ವರ್ಷ ಬರ್ತಾ ಇರೋದು. ನನಗೂ ಗೊತ್ತಿಲ್ಲ ಯಾವ ಥರ ಮಾಡ್ತಾರೆ ಇದನ್ನು ಅಂತ ಹೇಳಿಬಿಟ್ಟು. ಸೊ ಹಾಗೆ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ವೆಯ್ಟ್ ಮಾಡ್ತಾ ಇದ್ದೆ. ಇನ್ನು ವಿಕಾಸ್ಗೆ ಊಟ ಮಾಡಿಸ್ದೆ. ಅದಾದಮೇಲೆ ಯಾಕೋ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ ಅವನು. ಸ್ವಲ್ಪ ನಿದ್ದೆ ಬರ್ತಿತ್ತು ಅಂತ ಕಾಣುತ್ತೆ. ಅದಕ್ಕೋಸ್ಕರ ನಮ್ಮತ್ತೆ ಸ್ನಾನ ಮಾಡಿ ಮಲಗಿಸ್ಬಿಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ಅವನ್ನ ಬಚ್ಚಲು ಮನೆಗೆ ಕರ್ಕೊಂಡು ಬಂದೆ ಸ್ನಾನ ಮಾಡಿಸೋದಕ್ಕೆ ಅಂತ ಹೇಳಿ. ಅವ್ನಿಗೆ ಏನು ಬೇಕಾದರೂ ಮಾಡ್ಕೊತಾನೆ, ಆದರೆ ಈ ಸ್ನಾನ ಮಾಡಿಸೋದು ಅಂದರೆ ಅವ್ನಿಗಾಗಲ್ಲ. ಯೂಶ್ವಲಿ ಎಲ್ಲ ಮಕ್ಕಳು ಹಾಗೆ ಅಲ್ವಾ, ಸ್ನಾನ ಮಾಡಿಸೋವಾಗ ಅಳೋದು ಕಿರಿಕಿರಿ ಮಾಡೋದೆಲ್ಲ ಮಾಡ್ತಾರೆ. ಸೊ ಅವನನ್ನು ಕೂಡ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟೆ ಹಾಲಲ್ಲೇ. ಇನ್ನು ನಮ್ಮ ಅತ್ತೆ ನಾನು ಬರೋದಕ್ಕೆ ಮುಂಚೆನೇ ದೇವ್ರ ಮನೆಯನ್ನೆಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಒರೆಸ್ಬಿಟ್ಟು ದೇವ್ರ ಸಾಮಗ್ರಿಗಳನ್ನೂ ಕೂಡ ಎಲ್ಲ ತೊಳೆದು ಎತ್ತಿಟ್ಬಿಟ್ಟಿದ್ರು. ಇನ್ನು ಪೂಜೆ ಸಂಜೆ ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ, ಹೇಗಿದ್ರು 6:30 ಮೇಲೆ ಎಡೆ ಇಡ್ತೀವಲ್ವ, ಆವಾಗ ಪೂಜೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಮೊದಲೇ ಎಲ್ಲ ಒರೆಸ್ಬಿಟ್ಟು ನೀಟಾಗಿ ತೊಳೆದು ಇಟ್ಟಿದ್ದಾರೆ ನೋಡಿ. ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಡಬೇಕು ಸಂಜೆ ಒಳಗಡೆ ಅಂತ ಹೇಳಿ ನಾನು ಇಲ್ಲಿ ನೋಡ್ತಾ ಇದ್ದೆ ಏನೇನು ಇಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ಇಲ್ಲಿ ಕಾಳುಗೊಜ್ಜಿಗೆ ಅಂತ ಹೇಳಿಬಿಟ್ಟು ಕಡಲೆಕಾಳನ್ನ ನೆನೆ ಹಾಕಿದ್ರು. ಇನ್ನು ಕಾಳುಗೊಜ್ಜು ಮಾಡ್ಕೊಳ್ಳೋದಕ್ಕೆ ತರಕಾರಿಗಳು ಏನೇನು ಬೇಕು ಅಂತ ಕೇಳಿಬಿಟ್ಟು ಅವ್ರನ್ನ ಎಲ್ಲದನ್ನು ಹೆಚ್ಚಿಟ್ಕೊಡ್ತಾ ಇದ್ದೀನಿ. ಇನ್ನು ನೆಂಟರು ಯಾರು ಬರದೇ ಇರೋದ್ರಿಂದ ಬರೀ ನಮ್ಮ 3 ಜನಕ್ಕೆ ಮಾತ್ರ ಅಲ್ವಾ. ಸೊ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಕೇಳಿಬಿಟ್ಟು ಅವ್ರನ್ನ ಹೆಚ್ಕೊಳ್ತಾ ಇದ್ದೆ. ಇನ್ನು ನಾನು ಈ ಥರ ಅಡುಗೆಗಳನ್ನೆಲ್ಲ ಮಾಡಿ ರೂಢಿನೇ ಇಲ್ಲ ನನಗೆ. ಇದು ಫಸ್ಟ್ ಟೈಮ್ ಮಾಡ್ತಾ ಇರೋಂಥದ್ದು. ಕಾಳುಗೊಜ್ಜಂತೂ ನಾನು ಮಾಡೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್ ಕಾಳುಗೊಜ್ಜು ಮಾಡ್ತಾ ಇರೋದು. ಇನ್ನು ಮಧ್ಯದಲ್ಲಿ ಹಾಗೆ ನಮ್ಮ ಅತ್ತೆ ಸ್ವಲ್ಪ ಕಾಫಿ ಕೊಟ್ಟರು. ಯೂಶ್ವಲಿ ನಾನು ಕಾಫಿ ಟೀ ಏನು ಕುಡಿಯಲ್ಲ. ಊರಿಗೆ ಹೋದರೆ ಏನು ಮಾಡೋಕ್ಕಾಗಲ್ಲ, ಕುಡಿದ್ಬಿಡ್ತೀನಿ. ಯಾಕಂದರೆ ಎಲ್ರಿಗೂ ಮಾಡ್ತಾರಲ್ವ, ಸೊ ಬೇಡ ಅನ್ನೋಕ್ಕಾಗಲ್ಲ, ಕುಡಿತೀನಿ. ಇನ್ನು ನಮ್ಮ ಮಾವ ಇಲ್ಲಿ ಕಾಯಿ ಸುಲ್ಕೊಡ್ತಾ ಇದ್ದಾರೆ, ಎಷ್ಟು ಬೇಕು ಅಂತ ಕೇಳಿಬಿಟ್ಟು ಪೂಜೆಗೆ ಮತ್ತು ಅಡುಗೆಗೆಲ್ಲ. ಇನ್ನು ನಾನು ಬೆಂಗಳೂರಿಂದ ಬರ್ತಾ 1-2 ಬಟರ್ ಫ್ರೂಟ್ ತಂದಿದ್ದೆ. ಅದರಲ್ಲಿ ಒಂದಂತೂ ತುಂಬ ಹಣ್ಣಾಗ್ಬಿಟ್ಟಿತ್ತು. ಏನಾದರೂ ಒಳಗಡೆ ಏನಾದರೂ ಹೋಗ್ಬಿಟ್ಟಿದೆಯೋ ಏನೋ ಅಂತ ಗೊತ್ತಿಲ್ಲ. ಇದನ್ನು ಕಟ್ ಮಾಡಿ ನೋಡೋಣ ಅಂತ ಹೇಳಿಬಿಟ್ಟು ತೊಗೊಂಡು ಕಟ್ ಮಾಡ್ತಾ ಇದ್ದೀನಿ. ಇನ್ನು ಯಾಕಂದರೆ ಇನ್ನೊಂದು ದಿನ ಕೂಡ ಇಡೋದಕ್ಕಾಗಲ್ಲ, ಇದು ತುಂಬಾ ಹಣ್ಣಾಗ್ಬಿಟ್ಟಿತ್ತು ನೋಡಿ. ಆಲ್ರೆಡಿ ತುದಿ ಹತ್ರ ಆಲ್ರೆಡಿ ಅದು ಕಪ್ಪಗಾಗ್ಬಿಟ್ಟಿತ್ತು. ಅದು ಕೊಳ್ತೋಗಿದೆಯೋ ಏನೋ ಗೊತ್ತಿಲ್ಲ, ತುಂಬ ಹಣ್ಣಾಗಿತ್ತು. ಸೊ ಇದ್ರ ಬೀಜ ಕೂಡ ಆಲ್ರೆಡಿ ಮೊಳಕೆ ಬರೋ ರೇಂಜಿಗೆ ದಪ್ಪ ಆಗಿಬಿಟ್ಟಿತ್ತು. ಸೊ ಇದನ್ನು ನಾನು ಪ್ಲ್ಯಾಂಟ್ ಮಾಡೋಣ, ಮಣ್ಣೊಳಗಡೆ ನೋಡೋಣ ಮೊಳಕೆ ಬಂದು ಏನಾದರೂ ಪ್ಲ್ಯಾಂಟ್ ಬರುತ್ತಾ ಅಂತ ಹೇಳಿಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಎತ್ತಿಡೋಣ ಅಂತ ಹೇಳಿ ಸಿಪ್ಪೆ ತೆಗಿತಾ ಇದ್ದೆ ಅಷ್ಟೇ. ಇನ್ನು ನನಗೆ ಈ ಥರ ವಿಚಾರಗಳಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಈ ಥರ ಹಣ್ಣುಗಳ ಬೀಜಗಳನ್ನೆಲ್ಲ ಮಣ್ಣಿಗೆ ಹಾಕೋದು, ನಮ್ಮ ಮನೆ ಮುಂದೆಯೇ ಹಣ್ಣುಗಳ ಗಿಡ ಬೆಳೆಯೋಣ ಅಂತ ಒಂದು ಇಂಟ್ರೆಸ್ಟ್ ಅಷ್ಟೇ. ಅದು ಎಷ್ಟು ಮಟ್ಟಿಗೆ ಅದು ಎಫೆಕ್ಟ್ ಆಗುತ್ತೆ ಗೊತ್ತಿಲ್ಲ, ಬಟ್ ನಾನು ಅದನ್ನು ಮಾಡ್ತಿರ್ತೀನಿ ಅವಾಗವಾಗ. ಇನ್ನು ಬಟರ್ ಫ್ರೂಟ್ ನೋಡಿ ತುಂಬ ಹಣ್ಣಾಗ್ಬಿಟ್ಟಿತ್ತಲ್ಲ, ಇದನ್ನು ವಿಕಾಸ್ಗೆ ತಿನ್ಸೋಣ ಅಂತ ಹೇಳಿಬಿಟ್ಟು ಈ ಕೊಳ್ತೋಗಿರೋ ಪಾರ್ಟ್ ಏನಿದೆ ನೋಡಿ ಅದನ್ನು ಕಟ್ ಮಾಡಿಬಿಟ್ಟೆ. ಕಟ್ ಮಾಡಿ ಇನ್ನು ಒಳಗಡೆ ಚೆನ್ನಾಗಿರೋ ಪಾರ್ಟ್ನ ಹಾಗೆ ಎತ್ತಿಟ್ಟಿದ್ದೆ. ಅವನು ಎದ್ಮೇಲೆ ಸ್ವಲ್ಪ ಅದನ್ನು ಮ್ಯಾಶ್ ಮಾಡಿ ಹಾಗೆ ಚೂರು ಬೆಲ್ಲ ಹಾಕ್ಬಿಟ್ಟು ತಿನ್ಸೋಣ ಅಂತ ಹೇಳಿ ಎತ್ತಿಟ್ಟು ಒಂದು 5 ಮಿನಿಟ್ಸ್ ಅಷ್ಟೊತ್ತಿಗೆನೇ ವಿಕಾಸ್ ಎದ್ಬಿಟ್ಟ ನಿದ್ದೆ ಮಾಡಿ. ಸೊ ಕ್ಯಾಮ್ರಾ ಮುಂದೆ ಕರ್ಕೊಂಡು ಬಂದೆ, ಹಾಗೆ ಒಂದು ಕ್ಲಿಪ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಇನ್ನು ಬಟರ್ ಫ್ರೂಟ್ ಏನಿದೆ ನೋಡಿ ಅದನ್ನು ಜಾಸ್ತಿ ಹೊತ್ತು ಇಡೋದು ಬೇಡ ಅಂತ ಹೇಳಿ ಹಂಗೆ ಮ್ಯಾಶ್ ಮಾಡಿ ಇಲ್ಲಿ ತಿನ್ನಿಸ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಹಾಕಿದ್ದಕ್ಕೆ ಚೆನ್ನಾಗಿದೆ ಅಂತ ತಿಂದ. ಬೆಲ್ಲ ಹಾಕಲಿಲ್ಲ ಅಂದರೆ ಸ್ವಲ್ಪ ಹಣ್ಣು ಕಹಿ ಬಂದುಬಿಡುತ್ತಲ್ವ, ತಿನ್ನೋದಕ್ಕೆ ಆಗಲ್ಲ ನಮಗೆ ಆಗಲಿ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೆ ಅಷ್ಟೇ. ಇನ್ನು ಇಲ್ಲಿ ಕಾಳುಗೊಜ್ಜನ್ನ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಬಂದೆ. ಸೊ ಆಲ್ರೆಡಿ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಇನ್ನೇನಾದರೂ ಒಗ್ಗರಣೆ ಹಾಕೋದು ಅಂತ ಹೇಳಿಬಿಟ್ಟು ಮಸಾಲೆ ಎಲ್ಲ ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೆ.
ಒಗ್ಗರಣೆ ಹಾಕಿಬಿಟ್ಟು ಮಸಾಲೆ ಹಾಕಿ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕುಕ್ಕರ್ ವಿಜಿಲ್ ಕೂಗಿಸ್ಬಿಟ್ರೆ ಆಗಿಬಿಡುತ್ತೆ. ಇನ್ನು ನಮ್ಮ ಅತ್ತೆ ಇಲ್ಲಿ ವಡೆಗೆ ನೋಡಿ ಎಲ್ಲ ಐಟಮ್ನು ರೆಡಿ ಮಾಡಿ ಸೈಡಲ್ಲಿ ಇಟ್ಟಿದ್ದಾರೆ. ವಡೆನ ಆ್ಯಕ್ಚುಲಿ ಒಳ್ಕಳಲ್ಲಿ ಮಾಡೋಣ ಅಂತ ಹೇಳಿ ಒಳ್ಕಳನ್ನು ಕೂಡ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಟಿದ್ರು. ಇನ್ನು ಅಷ್ಟೊತ್ತಿಗೆ ಅದು ಕೂಗೋಷ್ಟೊತ್ತಿಗೆ ನಾನಿಲ್ಲಿ ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಪಲ್ಯದಲ್ಲಿ ಆಲ್ರೆಡಿ ತರಕಾರಿ ಎಲ್ಲ ಹಾಕಿದ್ದೀವಿ, ಮತ್ತು ತರಕಾರಿ ಸಾಂಬಾರು ಮಾಡಿದ್ರೆ ಹೆವಿ ಆಗುತ್ತೆ ಅಂತ ಹೇಳಿಬಿಟ್ಟು ಬೇಳೆ ರಸದ ಥರ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇನ್ನು ವಿಕಾಸ್ನ ನೋಡಿ ಇಲ್ಲಿ ನಡೆಯೋದಕ್ಕೆ ಬರುತ್ತೆ, ಆದರೂ ಕೂಡ ವಾಕರ್ ಒಳಗಡೆ ಹಾಕಿ ಸ್ವಲ್ಪ ಹೊತ್ತು ಕೂರಿಸ್ಬಿಟ್ಟೆ. ಯಾಕಂದರೆ ಯಾವಾಗಲೂ ಎತ್ಕೊಂಡಿರೋದಕ್ಕಾಗಲ್ಲ ಅಂತ. ಇಲ್ಲಾಂದರೆ ಅಡುಗೆ ಮಾಡೋ ಹತ್ರ ಬಂದುಬಿಟ್ಟು ಕಿರಿಕಿರಿ ಮಾಡ್ತಾ ಇರ್ತಾನೆ, ಎತ್ಕೋ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ಈ ಗಾಡೀಲಿ ಹಾಕಿ ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ದೆ ಅಷ್ಟೇ. ಇನ್ನು ನಮ್ಮ ಅತ್ತೆ ಇಲ್ಲಿ ವಡೆಗೆ ರುಬ್ಕೊಳ್ಳೋದಕ್ಕೆ ಒಳ್ಕಲ್ಲಲ್ಲೇ ರುಬ್ಕೊತಾ ಇದ್ರು. ಯೂಶ್ವಲಿ ಮಿಕ್ಸಿಲೆಲ್ಲ ಹಾಕ್ಕೊಂಡು ರುಬ್ತಾಯಿದ್ರು. ಮಿಕ್ಸಿಲಿ ಆ್ಯಕ್ಚುಲಿ ಚೆನ್ನಾಗಿ ಬರಲ್ಲ ಅಲ್ಲ. ಒಂದು ಸುತ್ತು ಏನಾದರೂ ಮಿಕ್ಸಿಲಿ ಜಾಸ್ತಿ ಆಗಿಬಿಟ್ರೆ ಅದು ತುಂಬ ನೈಸಿಗೆ ಆಗಿಬಿಡುತ್ತೆ. ಅದು ವಡೆ ತಿನ್ನೋ ಥರನೇ ಫೀಲ್ ಆಗೋಲ್ಲ, ನಿಪ್ಪಟ್ಟು ಥರ ಆಗಿಬಿಡುತ್ತೆ ನೈಸಿಗೆ. ಅದಕ್ಕೆ ನಮ್ಮ ಅತ್ತೆ ಒಳ್ಕಲ್ಲಲ್ಲೇ ಮಾಡ್ತೀನಿ ಬಿಡು, ಇನ್ನು ಅಡುಗೆ ಎಲ್ಲ ನೀನು ಮಾಡ್ಕೊಳ್ತೀಯಲ್ಲ, ಇದೊಂದು ವಡೆನ ನಾನೇ ಮಾಡ್ತೀನಿ ಒಳ್ಕಲ್ಲಲ್ಲಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಇಲ್ಲಿ. ಇನ್ನು ವಿಕಾಸ್ ನೋಡಿ ಇಲ್ಲಿ ವಡೆಗೆ ರುಬ್ಕಾಯಿದ್ರೆ ಅದನ್ನು ಮಾಡೋಕ್ಕೆ ಬಿಡ್ತಾಯಿಲ್ಲ. ನೋಡಿ ಕಾಳುಗಳನ್ನೆಲ್ಲ ಹೇಗೆ ಚೆಲ್ಬಿಟ್ಟಿದ್ದಾನೆ ಅಂತ ಹೇಳಿ. ಬಟ್ ಏನು ಮಾಡೋಕ್ಕಾಗಲ್ಲ, ಮಕ್ಕಳಿರೋ ಮನೇಲಿ ಇದೆಲ್ಲ ಕಾಮನ್ನು ಅಂದ್ಕೊಂಡು ಸ್ವಲ್ಪ ನಿಭಾಯಿಸ್ಕೊಂಡು ಹಾಗೆ ನಮ್ಮ ಅತ್ತೆನೇ ಆಟ ಆಡಿಸ್ಕೊಂಡು ರುಬ್ತಾಯಿದ್ರು. ಇನ್ನು ಎಡೆಗೆ ನಾವೇನು ಜಾಸ್ತಿ ಅಡುಗೆ ಏನು ಮಾಡಲ್ಲ. ವಡೆ ಮಾಡಿ ಅನ್ನ ಸಾರು ಮತ್ತು ಪಾಯಸ ಮತ್ತು ಏಕಾದಶಿಗೆ ಎಲ್ಲರೂ ತಿಂಡಿ ಮಾಡ್ತಾರಲ್ವ, ಅದೇ ಥರ ನಮ್ಮ ಅತ್ತೆನೂ ಸುಮಾರು ತಿಂಡಿಗಳು ಮಾಡಿದರು. ಆ ತಿಂಡಿಗಳ ಜೊತೆ ಈ ಊಟನೆಲ್ಲ ಬಡಿಸೋವಂಥದ್ದು. ಇಷ್ಟು ಮಾಡಿದ್ರೆ ಈ ಒಂದು ಹಬ್ಬ ಮುಗಿಯುತ್ತೆ. ಇನ್ನು ಪಾಯಸಕ್ಕೆ ಅಂತ ಹೇಳಿ ಸ್ವಲ್ಪ ಅಕ್ಕಿ ಹುರಿದಿಡು, ಒಂದು ಹಿಡಿಯಷ್ಟು ಅಂತ ಹೇಳಿದ್ರು. ಅದನ್ನು ಹುರಿದಿಡ್ತಾ ಇದ್ದೆ. ನಾವು ಯೂಶ್ವಲಿ ಅಕ್ಕಿ ಪಾಯಸ ಮಾಡ್ತೀವಲ್ವ, ಆ ಥರ ಮಾಡ್ತೀವಿ. ಇನ್ನು ನನ್ನ ಕೆಲಸ ಎಲ್ಲ ಮುಗ್ದಿತ್ತು. ಪಾಯಸನೂ ನಮ್ಮ ಅತ್ತೆನೇ ಮಾಡ್ತೀನಿ ಅಂತಂದರು. ಇನ್ನು ಸಾಂಬಾರಿಗೆ ಒಗ್ಗರಣೆ ಒಂದು ಹಾಕಬೇಕಿತ್ತು ಅಷ್ಟೇ. ನಾನು ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ದೇವ್ರ ಮನೆನ ಸ್ವಲ್ಪ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಣ, ಇನ್ನು ಸಂಜೆ ಮೇಲೆ ಎಡೆ ಇಡೋ ಟೈಮಲ್ಲಿ ದೀಪ ಹಚ್ಕೊಂಡ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕೋಣ ಅಂತ ಹೇಳಿ ಬಂದೆ. ನೋಡಿ ಸಾಂಬಾರಿಗೆ ಒಗ್ಗರಣೆನೂ ಹಾಕಾಯಿತು, ಕುದೀತಾ ಇದೆ. ಅದಕ್ಕೆ 3-4ರಷ್ಟು ನೀರು ಹಾಕಿದ್ದೀನಿ, ಅದು ತಿಳಿ ರಸದ ಥರ ಆಗುತ್ತೆ ಅಷ್ಟೇ. ಸಾಂಬಾರು ಆಯಿತು. ಇನ್ನು ಕಾಳುಗೊಜ್ಜು ಕೂಡ ಕೂಗಿಸಿ ಸೈಡಲ್ಲಿ ಇಟ್ಟಿದ್ದೆ ಆಲ್ರೆಡಿ. ಆಮೇಲೆ ಇನ್ನು ಪಾಯಸಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಅತ್ತೆ ಅಕ್ಕಿ ಮತ್ತು ಕಾಯಿ ರುಬ್ಬಿಡು ಅಂತ ಹೇಳಿದ್ರು. ಅಕ್ಕಿ ಕಾಯಿ ಎರಡೂ ಸಪ್ರೇಟಾಗಿ ರುಬ್ಬಿಟ್ಟಿದ್ದೀನಿ. ಹಾಗೆ ಒಂದು ಪಾತ್ರೆಯಲ್ಲಿ ಒಂದು ಅಚ್ಚು ಬೆಲ್ಲ ಹಾಕಿ ಕಾಯೋದಕ್ಕಿಡು, ಬೆಲ್ಲ ಫುಲ್ಲು ಕರಗಲಿ, ಅದಾದಮೇಲೆ ಅದಕ್ಕೆ ನಾನು ಪಾಯಸ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಇನ್ನು ವಡೆಗೂ ಕೂಡ ಕಂಪ್ಲೀಟಾಗಿ ಕಲಸಿಟ್ಟಿದ್ರು. ಸೊ ವಡೆ ಎಲ್ಲ ಆಮೇಲೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ ಮಾಡೋಣ ಅಂತ ಹೇಳಿ ಇಟ್ಬಿಟ್ಟು ಹೋಗಿದ್ರು. ನಾನು ದೇವ್ರ ಮನೆನ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸಾಂಬಾರೆಲ್ಲ ಕುದ್ಮೇಲೆ ಆಫ್ ಮಾಡಿಬಿಟ್ಟು ದೇವ್ರ ಮನೆ ಕಡೆ ಹೊರಟೆ. ನಾನು ನಿಮ್ಮೊಟ್ಟಿಗೆ ಒಂದು ವಿಷಯನ ಶೇರ್ ಮಾಡ್ಕೋಬೇಕಿತ್ತು. ಸೊ ಏನಪ್ಪ ಅಂತಂದರೆ, ನಾನು ಒಂದು ತಿಂಗಳಿಂದ ಡಯೆಟ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ತಾನೇ ಇದ್ದೀನಿ. ಆ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗ್ತಾನೆ ಹೋಗ್ತಿದೆ. ಯಾಕೆ ಅಂತ ಗೊತ್ತಿಲ್ಲ. ಒಂದು ಕನ್ಸಿಸ್ಟೆನ್ಸಿ ಅನ್ನೋದನ್ನು ಮೇಂಟೈನ್ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ. ಇವಾಗ ಆಲ್ರೆಡಿ ನನ್ನ ಪೋಸ್ಟ್ ಪಾರ್ಟಮ್ ಎಲ್ಲ ಮುಗಿದು 1 ವರ್ಷದ ಮೇಲೆ 1 ತಿಂಗಳಾಗೋಯ್ತು. ಇನ್ಮೇಲೆ ಸ್ವಲ್ಪ ವೆಯ್ಟ್ ಲಾಸ್ ಮಾಡೋದ್ರ ಕಡೆ ಗಮನ ಕೊಡೋಣ ಅಂತ ಹೇಳಿ ನಾನು ಅವತ್ತಿಂದ ನನ್ನ ತಲೆಯಲ್ಲಿತ್ತು. ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಆಗ್ತಾನೇ ಇಲ್ಲ. ಈ ಥರ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಹಾಕ್ಕೊಳ್ತಾನೇ ಇದ್ದೀನಿ. ಆದರೆ ಅದು ಒಂದು ಲೆವೆಲಿಗೆ ಬರ್ತಾನೇ ಇಲ್ಲ. ಇನ್ನೊಂದು ರೀಸನ್ ಏನಂತಂದರೆ, 1 ದಿನ ಮಾಡ್ತೀನಿ, 2 ದಿನ ಮಾಡ್ತೀನಿ, 3ನೇ ದಿನಕ್ಕೆ ಆಲ್ರೆಡಿ ಇಂಟ್ರೆಸ್ಟ್ ಹೋಗಿಬಿಟ್ಟಿರುತ್ತೆ. ಪ್ಲಸ್ ಜೊತೆಗೆ ಏನಾದರೂ ಒಂದು ಜಂಕ್ ಫುಡ್ಡು, ಈ ಶುಗರ್ ಐಟಮ್ ತಿಂದ್ಬಿಟ್ಟಿರ್ತೀನಿ. ಸೊ ಅಲ್ಲಿಗೆ ನನ್ನ ಒಂದು ಡಯಟ್ ಏನಾಗುತ್ತೆ ಅಲ್ಲಿಗೆ ಬ್ರೇಕ್ ಆಗಿಬಿಡುತ್ತೆ. ಸೊ ಇದೇ ನನಗಾಗಿರೋ ಪ್ರಾಬ್ಲಮ್ಮು. ಡಯೆಟ್ ಮಾಡೋಕ್ಕಾಗ್ತಿಲ್ಲ. ಪ್ಲಸ್ ಇನ್ನೊಂದು ಏನಂದರೆ, ನಮ್ಮ ಅತ್ತೆ, ನಮ್ಮ ಹಸ್ಬೆಂಡು ಇವರೆಲ್ಲ ಏನಿದ್ದಾರೆ ನೋಡಿ, ಇವರೆಲ್ಲ ನನಗೆ ಡಯೆಟ್ ಮಾಡ್ತಾಯಿದ್ರೆ ಬೈತಾರೆ. ಡಯೆಟ್ ಎಲ್ಲ ಮಾಡಬೇಡ, ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರೋ, ಏನಕ್ಕೆ ಡಯೆಟ್ ಮಾಡ್ತೀಯಾ, ಅದೆಲ್ಲ ನಮ್ಗೆ ಸೆಟ್ ಆಗೋಲ್ಲ, ಆ ಥರ ಎಲ್ಲ ಹೇಳ್ತಿರ್ತಾರೆ. ಅವ್ರು ಆ ಥರ ಎಲ್ಲ ಹೇಳುವಾಗ ನಾನು ಸ್ಟ್ರಿಕ್ಟಾಗಿ ಡಯೆಟ್ ಮಾಡೋದಕ್ಕೆ ಆಗಲ್ಲ. ತಿನ್ನು ಅಂತ ಹೇಳಿ ತಿನ್ನಿಸ್ಬಿಡ್ತಾರೆ ಏನಾದರೂ ಒಂದು. ನಾನು ಮತ್ತೆ ರೀಸ್ಟಾರ್ಟ್ ಮಾಡ್ಕೊಂಡು ಕೂತ್ಕೋಬೇಕಾಗುತ್ತೆ. ಸೊ ಇದೇ ಥರ ಆಗಿಬಿಟ್ಟಿದೆ ನನಗಂತೂ ಸುಮಾರು 1 ತಿಂಗಳಿಂದ. ಅದಕ್ಕೆ ಇದನ್ನು ಸ್ವಲ್ಪ ಇನ್ನೂ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಒಂದು ಸ್ಟ್ರಿಕ್ಟಾಗಿ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ. ಅದು ಯಾವಾಗ ಮಾಡ್ಕೋತೀನಿ ಅಂತ ಗೊತ್ತಿಲ್ಲ. ಮಾಡಿದ್ರೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ನಾನು ಸ್ವಲ್ಪ ತಿಳ್ಕೊಬೇಕಲ್ವಾ, ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಇದೇ ಥರ ಮಾಡಬೇಕು ಅಂತ ಒಂದು ಪ್ರೊಸೀಜರ್ ಇರುತ್ತಲ್ವ, ಹೇಗೆ ಬೇಕೋ ಹಾಗೆ ಮಾಡೋ ಹಾಗೂ ಇಲ್ಲ. ಸೊ ಎಲ್ಲದ್ರ ಬಗ್ಗೆ ತಿಳ್ಕೊಂಡು ನೀಟಾಗಿ ಒಂದು ಡಯೆಟ್ನ ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲ ಏನಾದರೂ ಸಕ್ಸಸ್ ಆಯಿತು ಅಂದರೆ ನಾನು ನಿಮ್ಮೊಟ್ಟಿಗೆ ಅದನ್ನು ಶೇರ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ನಾನು ಪ್ರೆಗ್ನೆನ್ಸಿ ವೆಯ್ಟ್ಗಿಂತ 4 kg ಹೆಚ್ಚಿಗೆ ಇದ್ದೀನಿ ಇವಾಗ. ಸೊ ಆ ಒಂದು 4 kgನ ನಾನು ಇಳಿಸ್ಕೊಬೇಕು. ಆ 4 kg ಇಳಿಸ್ಕೊಡೋದಕ್ಕೆ ಒಂದು 3 ಮಂತ್ಸ್ ಆದರೂ ಬೇಕಾಗ್ಬೋದು, ಅಂದರೆ ಕನ್ಸಿಸ್ಟೆನ್ಸಿಯಾಗಿ ನೀಟಾಗಿ ಮಾಡ್ಕೊಂಡು ಬಂದರೆ. ಸೊ ಅದಕ್ಕೋಸ್ಕರ ನಾನು ಈ ಸರಿ 4 kgನ
100 ಡೇಸ್ ಚಾಲೆಂಜ್ ತೊಗೊಂಡು ಇಳಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಬೇಕಿದ್ದರೆ ಮೇಂಟೈನ್ ಮಾಡಿಕೊಂಡು ಹೋಗ್ಬೋದು, ಕಂಟಿನ್ಯೂ ಮಾಡಿಕೊಂಡೇ ಹೋಗಬೇಕು ಸ್ಟ್ರಿಕ್ಟಾಗಿ ಅಂತ ಏನಿರಲ್ಲ. ಸೊ ನೋಡೋಣ, ಈ ಒಂದು ಪ್ಲ್ಯಾನ್ನ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ದೇವ್ರ ಮನೆಯೆಲ್ಲ ಇಲ್ಲಿ ರೆಡಿ ಮಾಡ್ಕೊಂಡಾಯಿತು. ನೋಡ್ತಾ ಇರ್ಬೋದು, ಸಿಂಪಲ್ಲಾಗಿ ಮನೆ ಮುಂದೆನೇ ಬಿಟ್ಟಿರೋ ಹೂಗಳನ್ನ ಹಾಕಿ ದೇವರಿಗೆ ರೆಡಿ ಮಾಡಿದ್ದೀನಿ. ಅಷ್ಟೊತ್ತಿಗೆ ಆಲ್ರೆಡಿ ಸಂಜೆ 5:30 ಆಗೋಗಿತ್ತು. ಸೊ ಇನ್ನು ಪೂಜೆ ಮಾಡೋದಕ್ಕೆ ತಡ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಅತ್ತೆ ಎಲ್ಲ ಬಾಗಿಲು ಗುಡಿಸ್ಕೊತಾ ಇದ್ದಾರೆ. ನಮ್ಮ ಮಾವ ಹಾಲು ಹಾಕ್ಬಿಟ್ಟು ಬರೋದಕ್ಕೆ ಹೋದರು. ಬಂದಮೇಲೆ ಸ್ನಾನ ಮಾಡಿಕೊಂಡು ಅವರು ಪೂಜೆ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ಅವರು ಹಾಲು ಹಾಕ್ಬಿಟ್ಟು ಬರ್ತೀನಿ ಅಂತ ಹೋದರು. ಅಷ್ಟುವರೆಗೂ ಇನ್ನೂ ಟೈಮ್ ಇತ್ತಲ್ಲ ಅಂತ ಹೇಳಿಬಿಟ್ಟು ನಮ್ಮ ಅತ್ತೆ ಇಲ್ಲಿ ಕೆಂಪು ಮೆಣಸಿನ್ಕಾಯಿನೆಲ್ಲ ಬಿಡಿಸ್ಕೊತಾ ಇದ್ದಾರೆ. ಆ್ಯಕ್ಚುಲಿ ಇದು ಹಸಿರಿಗಿದ್ದಾಗ ನಾವು ಬಿಡಿಸಲ್ಲ, ಕೆಂಪು ಮೆಣಸಿನ್ಕಾಯಿನ ಬಿಡಿಸ್ಕೊಂಡು ಅದನ್ನು ಒಣಗಾಕ್ಬಿಟ್ಟು ಒಣಮೆಣ್ಸಿನ್ಕಾಯಿ ಮಾಡಿ ಇಟ್ಕೊತೀವಿ. ಹಸಿರು ಮೆಣಸಿನ್ಕಾಯಿ ಆದರೆ ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕಾಗಲ್ಲ. ಈ ಥರ ಮಾಡಿಕೊಂಡ್ರೆ ಒಣಗಿಸಿಟ್ಕೊಂಡ್ರೆ ತುಂಬ ದಿನ ಇಟ್ಕೊಬೋದಲ್ವಾ. ಸಂಜೆ 6:30 ಆಯಿತು. ನಮ್ಮ ಮಾವ ಸ್ನಾನಕ್ಕೆ ಹೋಗಿದ್ರು. ಅಷ್ಟೊತ್ತಿಗೆ ಎಲ್ಲ ಎಡೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಅತ್ತೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನನಗೂ ಹೇಗೆ ಮಾಡೋದು ಅಂತ ಗೊತ್ತಿರಲಿಲ್ಲ. ಅದಕ್ಕೆ ನಾನು ವಿಕಾಸನ ಇಟ್ಕೊಂಡು ಕೂತಿದ್ದೆ. ನಮ್ಮ ಅತ್ತೆನೇ ಎಲ್ಲ ಹೇಗೆ ಮಾಡೋದು ಅಂತ ಮಾಡ್ತಾಯಿದ್ರು, ನೋಡ್ಕೊತಾ ಇದ್ದೆ ನಾನು. ಇನ್ನು ವಿಕಾಸ್ ಅಂತೂ ಅಲ್ಲಿ ಹೋಗಬೇಕು, ಅದನ್ನೆಲ್ಲ ಎಳಿಬೇಕು ಅಂತ ಹೇಳಿ ಎಷ್ಟು ತರಲೆ ಮಾಡ್ತಾಯಿದ್ದಾನೆ ನೋಡಿ. ನೀವು ಹಂಗೆ ಮೇಲೆ ಕೂರಿಸ್ಕೊಂಡ್ರು ಬಿಡ್ತಾಯಿಲ್ಲ, ಜಾರ್ಕೊಂಡು ಕೆಳಗಡೆ ಹೋಗ್ತಾ ಇದ್ದಾನೆ. ಯಾಕಂದರೆ ಅಲ್ಲೆಲ್ಲ ಜೋಡಿಸ್ತಾ ಇರೋದು ಇವ್ನಿಗೆ ಆಟ ಆಡೋದಕ್ಕೆ ಇಡ್ತಾ ಇದ್ದೀವಿ ಅಂತ ಅಂದ್ಕೊಂಡು ಅದನ್ನೆಲ್ಲ ನಾನು ಎಳಿಬೇಕು, ಅದರಲ್ಲೆಲ್ಲ ಆಟ ಆಡಬೇಕು ಅಂತ ಹೋಗ್ತಾನೆ ನೋಡಿ. ಇದೇ ಥರ ಏನಾದರೂ ಒಂದು ಹೊಸದು ನೋಡಿಬಿಟ್ರೆ ಅವ್ನಿಗೆ ಅದನ್ನೆಲ್ಲ ಹೋಗಿ ಎಳೆದಾಡಬೇಕು ನೋಡಿ. ಅಲ್ಲಿಂದ ಬಗ್ಗಿ ಕೆಳಗಡೆ ಇಳಿತೀನಿ ಅಂತ ನೋಡ್ತಾ ಇದ್ದಾನೆ. ನಮ್ಮ ಅತ್ತೆ ಅವನಿಗೆ ಕಜ್ಜಾಯ ಚಕ್ಲಿ ಎಲ್ಲ ಕೊಟ್ಟು ಇದನ್ನು ತಿನ್ಕೊಂಡು ಕೂತ್ಕೊ ಅಂತ ಕೊಡ್ತಾಯಿದ್ರು. ಅಷ್ಟೊತ್ತಿಗೆ ನಮ್ಮ ಮಾವನು ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರ ಪೂಜೆ ಮಾಡೋಣ ಅಂತ ಬಂದರು. ಇಷ್ಟೇ ನೋಡಿ, ಸಿಂಪಲ್ಲಾಗಿ ಈ ಥರ ಹೊರಗಡೆ ಎಡೆ ಇಟ್ಕೊಂಡು ದೇವ್ರ ಮನೆಯಲ್ಲೂ ಕೂಡ ಪೂಜೆ ಮಾಡಿಕೊಂಡು 2 ಕಡೆನೂ ಒಟ್ಟಿಗೆ ಪೂಜೆ ಮಾಡಿದ್ರೆ ಏಕಾದಶಿಯ ಪೂಜೆ ಮುಗಿಯುತ್ತೆ. ಸೊ ಇನ್ನು ಎಡೆ ಮೇಲಿರೋ ಊಟ ಮಾಡೋದಕ್ಕೆ ಮುಂಚೆ ನಾವು ಸ್ವಲ್ಪ ಒಂದು 10 ನಿಮಿಷ ಹೊರಗಡೆ ಹೋಗಿ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಮನೆ ಒಳಗಡೆ ಹೋಗುವಂಥದ್ದು. ಇನ್ನು ಲಾಸ್ಟ್ ನನ್ನ ವ್ಲಾಗ್ಸಲ್ಲಿ ನೋಡಿದ್ರೆ ನಿಮಗೆ ನಮ್ಮ ಮನೆ ತುಂಬ ಜನಗಳಿರ್ತಾರೆ. ಈ ವ್ಲಾಗಲ್ಲಿ ಸ್ವಲ್ಪ ಏನೋ ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇತ್ತು. ಒಂದು ಸ್ವಲ್ಪ ಜನ ಮಿಸ್ ಆಗಿದ್ರು. ಆ್ಯಕ್ಚುಲಿ ಪ್ರಿಯಾ ಬರಬೇಕಿತ್ತು ನನ್ನ ಜೊತೆ, ಅವಳಿಗೆ ಹುಷಾರಿಲ್ಲ ಅಂತ ಹೇಳಿ ಅವಳು ಸ್ಕಿಪ್ ಮಾಡಿಬಿಟ್ಲು. ಇನ್ನು ಸಿಂಚುಗೆ ಕಾಲೇಜ್ ಇತ್ತು. ಸೊ ಅದಕ್ಕೋಸ್ಕರ ಈ ಒಂದು ಹಬ್ಬನ ಈ ಥರ ಇಷ್ಟೇ ಸಿಂಪಲ್ಲಾಗಿ ಮಾಡಿ ಮುಗಿಸಿದ್ವಿ. ಇನ್ನು ನಮ್ಮ ಅತ್ತೆ ಎಡೆ ಮೇಲಿರೋ ಊಟನೆಲ್ಲ ಎತ್ತಿಡ್ತಾ ಇದ್ದಾರೆ. ಎತ್ತಿಟ್ಬಿಟ್ಟು ಅದನ್ನು ಆಮೇಲೆ ತಿನ್ನೋಣ ಅಂತ ಹೇಳಿ. ಇನ್ನು ಎಡೆ ಮೇಲಿರೋ ದೀಪ ಇದನ್ನೆಲ್ಲ ಇಲ್ಲೇ ಇಟ್ಟರೆ ವಿಕಾಸ್ ಬಿಡಲ್ಲ ಅಂತ ಹೇಳಿಬಿಟ್ಟು ಎಲ್ಲ ದೇವ್ರ ಮನೆಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಈಗಲೇ. ಸೊ ನಮಗೂ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿ ಸಾಕಾಗಿತ್ತು. ನಾವು ಕೂಡ ಏನೇನು ಅಡುಗೆ ಮಾಡಿದ್ವಲ್ಲ ಅದನ್ನೆಲ್ಲ ಬಡಿಸ್ಕೊಂಡು ಊಟ ಮಾಡಿ ನಾವು ಮಲ್ಕೊಂಡ್ವಿ ಅಷ್ಟೇ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.